ಕರ್ನಾಟಕ ದಲಿತ ಜನಜಾಗೃತಿ ಸಂಘ ಸಮಿತಿ ವತಿಯಿಂದ ಇಂದು ಜಿಲ್ಲಾಧಿಕಾರಿ ಕಚೇರಿ ಎದುರುಗಡೆ ಕಳೆದ 30 ವರ್ಷಗಳಿಂದ ಮಾದಿಗರ ಮೀಸಲಾತಿಯಾಗಿ ಹೋರಾಟ ಮಾಡುತ್ತಾ ಬಂದಿದ್ದು ಕೊನೆ ಹಂತದಲ್ಲಿ ನ್ಯಾಯಮೂರ್ತಿ ಎಚ್.ಎನ್. ನಾಗಮೋಹನ್ ದಾಸ್ ಅವರು ಇಡೀ ರಾಜ್ಯದಲ್ಲಿ ಇಲ್ಲಿ ಜಿಲ್ಲೆಯಲ್ಲಿ ಪ್ರವಾಸ ಮಾಡಿ ದಲಿತರ ದತ್ತಾಂಶಗಳನ್ನು ಕಲೆಕ್ಟ್ ಮಾಡಿ ಸರ್ಕಾರಕ್ಕೆ ತಮ್ಮ ವರದಿಯನ್ನು ಸಲ್ಲಿಸಿದರು. ವರದಿ ಸಲ್ಲಿಸಿದ ಮ್ಯಾಗೆ ಮಾನ್ಯ ಮುಖ್ಯಮಂತ್ರಿಗಳು ಕಳೆದ ವರ್ಷ ನವೆಂಬರ್ನಲ್ಲಿ ಸುವರ್ಣಸೌಧದಲ್ಲಿ ತಮ್ಮ ಕ್ಯಾಬಿನೆಟ್ದಲ್ಲಿ ಈ ವರದಿಯನ್ನು ಮಂಡಿಸಿ ಅದಕ್ಕೆ ಸಚಿವ ಸಂಪುಟ ಒಪ್ಪಿಕೊಟ್ಟಿದ್ದರು. ಆ ಒಪ್ಪಿಕೊಟ್ಟಿದ್ದ ವಿಧೇಯಕವನ್ನು 2026ರಂದು ರಾಜ್ಯಪಾಲರಿಗೆ ಆ ವರದಿಯನ್ನು ಅಂಕಿತವಾಗಿ ಕಳಿಸಿದರು. ಆ ವಿಧೇಯಕದಲ್ಲಿ 12 ವಿಧೇಯಕಗಳಿದ್ದವು. 11 ವಿಧೇಯಕಗಳಿಗೆ ಅವರು ರಾಜ್ಯಪಾಲರು ಸೈನ್ ಮಾಡಿ ಈ ಮಾದಿಗರ ಮೀಸಲಾತಿ ಒಳ ಮೀಸಲಾತಿ ವಿಧೇಯಕವನ್ನು ತಡೆ ಹಿಡಿದು ಈ ಮಾದಿಗರ ಶ್ರೇಯೋಭಿವೃದ್ಧಿಗೆ ಮಾರ್ಗವಾದದ್ದು ರಾಜ್ಯಪಾಲರು. ಅವರೊಬ್ಬ ದಲಿತ ಮುಖಂಡರಾಗಿ ಒಬ್ಬ ಸರ್ಕಾರಿ ಅಧಿಕಾರಿಯಾಗಿ ಇಡೀ 101 ಜಾತಿಗಳು ಎಲ್ಲರಿಗೂ ಸರಿಸಮಾನವಾದ ಹಕ್ಕು ಕೊಟ್ಟಿದ್ದರು. ಈ ವರದಿಯನ್ನು ಈ ವಿಧೇಯಕವನ್ನು ಪಾಸ್ ಮಾಡದೆ ಅಂಕಿತ ಹಾಕದೆ ತಡೆ ಹಿಡಿದಿದ್ದು ತುಂಬಾ ಮಾದಿಗರಿಗೆ ನೋವಾಗಿದೆ ಮತ್ತು ಈ ನೋವನ್ನು ಸರ್ಕಾರ ಸಮರ್ಥವಾಗಿ ಉತ್ತರ ಕೊಡಬೇಕಾಗಿದೆ. ಮಾನ್ಯ ಮುಖ್ಯಮಂತ್ರಿಗಳು ಅವರು ಸಚಿವ ಸಂಪುಟ ಸಹೋದ್ಯೋಗಿಗಳು ಈ ನಿರ್ಧಾರವನ್ನು ಮಾದಿಗರಿಗೆ ಕೂಡಲೇ ಆ ವರದಿಯನ್ನು ಅಂಕಿತ ಹಾಕಿ ಕೂಡಲೇ ಈ ಬರೋ ದಿನದಲ್ಲಿ ಆ ವರದಿ ಜಾರಿಗೊಳಿಸಿ ಇಡೀ ಜನತೆಗೆ ಅದು ಸೌಲಭ್ಯ ಸಿಗಬೇಕಂತೇಳಿ ಆ ವರದಿ ಜಾರಿ ಮಾಡಿ ಇಡೀ ಕರ್ನಾಟಕ ರಾಜ್ಯದ ಜನತೆಗೆ ಆ ಯೋಜನೆ ತಲುಪುವಂತ ಆಗ್ಬೇಕಂತೇಳಿ ಈ ನಮ್ಮ ಸಂಘಟನೆ ಪರವಾಗಿ ನಾನು ಒತ್ತಾಯ ಪಡಿಸುತ್ತೇನೆ.